ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆವತ್ತು ಯಾವ ಗಳಿಗೆಯಲ್ಲಿ ಚಿಕ್ಕಣ್ಣ ಎದ್ದಿದ್ರೋ ಗೊತ್ತಿಲ್ಲ. ಆ ಮಧ್ಯಾಹ್ನದ ಊಟ ಒಂದು ಮಿಸ್ ಆಗಿದ್ದಿದ್ರೆ ಇವತ್ತು ಪೊಲೀಸರು ಈ ಥರ ಕಾಡ್ತಾ ಇರಲಿಲ್ಲ. ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ಮತ್ತೊಮ್ಮೆ ಟ್ರಬಲ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ವಿಚಾರಣೆ ಮುಗಿಸಿ ಹೊರಬಂದ ನಟ ಚಿಕ್ಕಣ್ಣ. ಇವರು ಏನೂ ಮಾಡಿಲ್ಲ, ಅಲ್ಲಿ ಕೇಳಿಸ್ಕೊಂಡು ಸಿಕ್ಕಾಕೊಂಡಿದ್ದಾರೆ. ಕೇಳಿಸ್ಕೊಂಡು ನನಗೆ ಹೋಗಬಾರ್ದು ಅಂತ ಗೊತ್ತಿರಲಿಲ್ಲ. ಅವರು ಕೇಳಿದ ವಿಚಾರಗಳನ್ನೆಲ್ಲ ಹೇಳಿದ್ದೀನಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಮತ್ತೆ ವಿಚಾರಣೆಗೆ ಬರಲು ಹೇಳಿಲ್ಲ ಅಂತ ಚಿಕ್ಕಣ್ಣ ಹೇಳಿದ್ದಾರೆ. ನಟ ಚಿಕ್ಕಣ್ಣ ಹೇಳಿಕೆ ವಿಚಾರಣೆ ಮುಗಿಸಿ ಹೊರಬಂದ ಚಿಕ್ಕಣ್ಣ ಮುಖ ನೋಡಿದರೆ ಫುಲ್ಲು ಡ್ಯಾಶ್ ಗಾಬರಿ ಆದಂಗೆ ಕಾಣ್ತಾ ಇದೆ. ಇದೇ ಚಿಕ್ಕಣ್ಣ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ವೇಳೆಗೆ ಈ ಜಟ್ಲಾಗಲ್ಲಿ ದರ್ಶನ್ಗೆ ಕೇಳಿದಾಗ ಏನು ಹೇಳ್ತೀರಾ ಅಂತಂದರೆ, ಚಿಕ್ಕಣ್ಣ ಪಿಕ್ಚರ್ಗೆ ಪ್ರಮೋಷನ್ ಕೊಡಿ ಅಂತಂದರು. ಆಮೇಲೆ ಚಿಕ್ಕಣ್ಣ ಯಾವುದೊಂದು ಸಮಾರಂಭದಲ್ಲಿ ಎಲ್ಲೆಲ್ಲಿ ಪ್ರಮೋಷನ್ ಮಾಡಿಸಿದ್ರಿ ಬಾಸ್ ಅಂತ ಹೇಳಿದರು. ಆಮೇಲೆ ಈಗ ಹೇಳ್ತಾ ಇರ್ಬೋದು, ಎಲ್ಲೆಲ್ಲಿ ಗುನ್ನ ಇಟ್ರಿ ಬಾಸ್ ಅಂತ ಅಲ್ವಾ. ಚಿಕ್ಕಣ್ಣ ಅವತ್ತು ಮಧ್ಯಾಹ್ನದ ಊಟಕ್ಕೆ ಹೋಗಿದ್ದಾರೆ. ಎಣ್ಣೆ ಹೊಡೆದ್ರೆ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಇರೋದಕ್ಕೆ ಹಂಗಾಗಿದೆ. ಇನ್ನೊಂದು ಕಡೆ ಕೂಲಿಂಗ್ ಗ್ಲಾಸ್, ಬ್ರ್ಯಾಂಡೆಡ್ ಟೀ ಶರ್ಟ್, ಕೈಯಲ್ಲಿ ವಾಟರ್ ಬಾಟಲ್, ಜಾಕೆಟ್ ಎಲ್ಲರಿಗೂ ಕೊಡ್ತೀರಾ? ಎಲ್ಲರಿಗೂ ಇದೇ ರೀತಿ ಕೊಡ್ತೀರಾ? ಉಮೇಶ್ ರೆಡ್ಡಿಗೆ ಇದೇ ರೀತಿ ಕೊಡಿ. ಆಗಿದ್ರೆ ಉಮೇಶ್ ರೆಡ್ಡಿಗೆ ಯಾಕಿಲ್ಲ ಈ ರೀತಿಯ ಸವಲತ್ತು? ಪೊಲೀಸರೇ ಕೊಟ್ಟವನು ಯಾರು? ಈ ಥರ ವ್ಯವಸ್ಥೆ ಎಲ್ರಿಗೂ ಮಾಡಿ. ಆಗಿದ್ರೆ ಉಮೇಶ್ ರೆಡ್ಡಿಗೂ ಮಾಡಿ. ಕೊಲೆ ಆರೋಪಿಗಳನ್ನು ಈ ಥರ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಜೈಲಲ್ಲಿ ಈ ಥರ ಹೆದರೋದಿದ್ರೆ ಪೊಲೀಸರೇ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತೀರಿ? ಪೊಲೀಸ್ ಅಂದರೆ ಒಂದು ಭಯ ಭಕ್ತಿ ನಮಗೆಲ್ಲ ಇದೆ. ಈ ಥರ ಬ್ರ್ಯಾಂಡೆಡ್ಡು ಶರ್ಟು, ಗ್ಲಾಸು, ವಾಟರ್ ಬಾಟ್ಲು, ಜಾಕೆಟು ಉಮೇಶ್ ರೆಡ್ಡಿಗೂ ಕೊಡಿ. ಹಿಂಗೇನೆ ಉಮೇಶ್ ರೆಡ್ಡಿಗೆ ಯಾಕೆ ಕೊಡಲ್ಲ? ಹಿಂಗೆ ಯಾಕೆ? ಆ ಅಪ್ಪನ ಹತ್ರ ದುಡ್ಡಿಲ್ವಾ? ಅದು ಬೇರೆ, ಆತ ಕಾನ್ಸ್ಟೇಬಲ್ ಆಗಿದ್ದ ಐ ಥಿಂಕ್. ಅವನಿಗೆ ಯಾಕೆ ಈ ಮರ್ಯಾದೆ ಇಲ್ಲ ಉಮೇಶ್ ರೆಡ್ಡಿಗೆ? ಯಾಕೆ? ದುಡ್ಡು ಸಿಕ್ಕಿದ್ರೆ ಎಲ್ಲಿಂದಲೂ ಪಿಕ್ಕಿಸ್ತೀರಲ್ವ ನೀವು ಪೊಲೀಸರು? ಯಾಕೆ ಡಿಪಾರ್ಟ್ಮೆಂಟಿಗೆ ಬರ್ತೀರಿ? ಬೇರೆ ಯಾವುದಾದ್ರೂ ಕೆಲಸ ಮಾಡಿ. ಈ ಥರ ದುಡ್ಡು ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ರೌಡಿಗಳಿಗೆ ಹೆದರ್ಕೊಂಡು ಯಾಕೆ ಬರಬೇಕು ಡಿಪಾರ್ಟ್ಮೆಂಟ್ಗೆ? ಹಾಗಿದ್ರೆ ನಮ್ಮ ಸೈನಿಕರಿದಾರಲ್ಲ, ಸಾಯ್ತೀವಿ ಅಂತ ಗೊತ್ತಿದ್ದು ಬರ್ತಾರಲ್ಲ. ನಮ್ಮ ಸೈನಿಕರು ಗಡಿಯಲ್ಲಿ ಸಾಯ್ತೀವಿ, ಯಾವನೋ ಗುಂಡೊಡಿತಾನೆ, ಅವನಿಗೂ ನನಗೂ ಸಂಬಂಧ ಇಲ್ಲ, ದ್ವೇಷ ಇಲ್ಲ, ರಾಷ್ಟ್ರದ ವಿಚಾರ. ಯಾವುದೋ ಸಂದರ್ಭದಲ್ಲಿ ನಮ್ಮ ದೇಶ ಇನ್ನೆಲ್ಗೋ ಕಳಿಸುತ್ತೆ ಸೈನ್ಯವನ್ನು, ಅಲ್ಲೂ ಕೂಡ ನನಗೂ ಅವನಿಗೂ ಸಂಬಂಧ ಇಲ್ಲ. ಆದರೂ ಕೂಡ ದೇಶ ಹೇಳಿದಂಥ ಮಾತಿಗಾಗಿ ಗುಂಡಿಗೆ ಎದೆಯೊಡ್ಡೋ ಸೈನಿಕರಿರ್ತಾರಲ್ವಾ, ಅವ್ರಿಗೆ ಭಯ ಇಲ್ಲವಾಗಿದ್ರೆ ಈ ಪೊಲೀಸರು, ಈ ಪೊರ್ಕಿಗಳಿಗೆ, ಈ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳಿಗೆ ಅವರ ಗಲೀಜು ದುಡ್ಡು ಅಂದರೆ ಯಾವ್ಯಾವುದೋ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡಿದಂಥ ದುಡ್ಡಿಗೆ ಕೈಯೊಡ್ಡಿ ನಿಮ್ಮ ಫ್ಯಾಮಿಲಿಯನ್ನು ಹಾಳು ಮಾಡಿಕೊಂಡು ಅವರು ಮಾಡಿದ ಪಾಪವನ್ನು ನಿಮ್ಮ ಫ್ಯಾಮಿಲಿಯನ್ನು ಸಾಕಿ ಆ ನಿಮ್ಮ ಫ್ಯಾಮಿಲಿಗೂ ಪಾಪ ಅಂಟುವಂಗೆ ಮಾಡ್ತಿರಲ್ರಿ. ಯಾರು ಕೊಟ್ಟರು ಪ್ಯೂಮಾ ಟಿ ಶರ್ಟ್ ಹಾಕೋದಕ್ಕೆ, ಗ್ಲಾಸ್ ಹಾಕೋದಕ್ಕೆ, ವಾಟರ್ ಬಾಟ್ಲ್ ಆಗೋದಕ್ಕೆ? ನಾಳೆ ಮೆಜೆಸ್ಟಿಕ್ಕಲ್ಲಿ ಸೂಟ್ ಕೇಸ್ ಕಳ್ರು ಅಂತ ಆಗ್ತಿರಲ್ಲ, ಅವ್ರು ಕೊಡ್ತೀರ ಹಿಂಗೆ? ಉಮೇಶ್ ರೆಡ್ಡಿ ಕೊಟ್ರಾ? ದಂಡುಪಾಳ್ಯ ಗ್ಯಾಂಗು ಕೊಡಿ ಹಿಂಗೇನೆ. ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದಾರೆ. ನಾಗರಾಜ್, ಇದು ಯಾರಿಗೋಗುತ್ತೆ ನೋಟಿಸ್ ಈಗ? ಚಿಕ್ಕಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಣ್ಣದು ಇಲ್ಲಿಗೆ ಮುಗೀತಾ? ಇನ್ನೇನಾದರೂ ಇರುತ್ತಾ? ಚಿಕ್ಕಣ್ಣ ಗಾಬರಿ ನೋಡಿದಾಗ ನಮಗೆ ಬೇರೆ ಏನೋ ನೆನಪಾಗ್ತಾ ಇದೆ.
ಬಹುಶಃ ಖಂಡಿತ ಜಯಪ್ರಕಾಶ್, ಯಾಕಂತಂದ್ರೆ ಅವರು ಬಂದ ಅವರ ಮುಖಭಾವಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ನಾನೇನೋ ಒಂದು ದೊಡ್ಡ ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋ ರೀತಿ ಅವರ ಮುಖಭಾವ ಇದ್ದದ್ದು. ಜೊತೆಗೆ ಏನು ಪ್ರಮುಖವಾಗಿ ಅವರನ್ನು ಇಲ್ಲಿ ಇವತ್ತು ಸ್ಟೇಷನ್ಗೆ ಕರೆಸುವ ಉದ್ದೇಶ ಏನಂತಂದ್ರೆ, ಏನು ಅವರು ಈ ಒಂದು ಪ್ರಕರಣದಲ್ಲಿ 164 ಹೇಳಿಕೆ ದಾಖಲು ಮಾಡಿರೋದ್ರಿಂದ ಅವರನ್ನು ಒಬ್ಬ ಐ ವಿಟ್ನೆಸ್ ಮಾದರಿಯ ಸಾಕ್ಷಿ ಅಂತೇಳಿ ಪರಿಗಣನೆಗೆ ಮಾಡಲಾಗುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಹೋಗಿ ಯಾವ ಆರೋಪಿ ವಿರುದ್ಧ ಸಾಕ್ಷಿಯನ್ನು ನೀಡಿದ್ರು ಅದೇ ಆರೋಪಿಯನ್ನು ಭೇಟಿ ಮಾಡಿದಾಗ ಈ ಒಂದು ಸಾಕ್ಷಿ ಫ್ಯಾಬ್ರಿಕೇಟ್ ಆಗಿರೋ ಸಾಧ್ಯತೆಗಳಿರ್ತದೆ ಅಂತೇಳಿ ಪೊಲೀಸರಿಗೆ ಅನುಮಾನ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ನಟ ಚಿಕ್ಕಣ್ಣಗೆ ನಿನ್ನೆ ರಾತ್ರಿ ನೀವು ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಇವತ್ತು 9 ಗಂಟೆಗೆ ಬಂದಂಥ ನಟ ಚಿಕ್ಕಣ್ಣ ಈಗಷ್ಟೇ ವಿಚಾರಣೆ ಮುಗಿಸಿ ಹೊರಟಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಅಲ್ಲಿ ಏನು ದರ್ಶನರನ್ನ ಭೇಟಿಯಾದಾಗ ಈ ಸಾಕ್ಷಿ ವಿಚಾರವಾಗಿ ಏನೆಲ್ಲ ಮಾತುಕತೆ ಆಯಿತು, ಅಥವಾ ಸಾಕ್ಷಿಯನ್ನು ಬದಲಾಯಿಸೋದಕ್ಕೆ ದರ್ಶನ್ ಏನಾದರೂ ಹೇಳಿದ್ರ, ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಪೊಲೀಸರು ಅವರನ್ನು ವಿಚಾರಣೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮತ್ತೆ ವಿಚಾರಣೆಗೆ ಅವರನ್ನು ಸದ್ಯಕ್ಕೇನು ಕರೆದಿಲ್ಲ. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ, ನಟ ಚಿಕ್ಕಣ್ಣರನ್ನ ಫ್ಯಾಬ್ರಿಕೇಟ್ ಮಾಡೋದಕ್ಕೆ ದರ್ಶನ್ ಪ್ರಯತ್ನಿಸಿದಾರ ಅನ್ನೋದು ಇನ್ನಷ್ಟೇ ಪೊಲೀಸ್ ಮೂಲಗಳಿಂದ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ನಟ ಚಿಕ್ಕಣ್ಣ ವಿಚಾರಣೆ ಮುಗಿಸಿ ತೆರಳಿರ್ತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಚಿಕ್ಕಣ್ಣ ಆ ಬಾರ್ ಶಾಪಲ್ಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಒಂದು ಪಾರ್ಟಿ ಆಗುತ್ತೆ ಮಧ್ಯಾಹ್ನ. ರೇಣುಕಾ ಸ್ವಾಮಿಯನ್ನು ಹೊಡಿತಾರಲ್ವ, ಅವತ್ತು ಅದು ಸಂಜೆ ಹೊಡೆಯೋದು, ಅವತ್ತು ಪಾರ್ಟಿ ಕರೆದಿರ್ತಾರೆ. ಚಿಕ್ಕಣ್ಣ ಬಂದುಬಿಡ್ತಾರೆ ಪಾರ್ಟಿಗೆ ಬಂದುಬಿಟ್ಟು ಏನು ಎಣ್ಣೆ ಹೊಡೆದ್ರೋ ಊಟ ಮಾಡಿ ಹೊರಟೋದ್ರು. ಅದರ ವಿಷಯ ಏನಪ್ಪ ಅಂತಂದರೆ ಕರೀತಾರೆ ಪೊಲೀಸರು ಯಾರನ್ನು ಬೇಕಿದ್ರೂ ಕರಿಬೋದು, ಏನು ಡೌಟ್ ಬಂದರೆ ಕರಿಬೋದು. ಏನು ಮಾತಾಡ್ತಾಯಿದ್ರು, ಏನು ಫೋನ್ ಬರ್ತಾಯಿತ್ತು, ಯಾರಿಗೇನು ಫೋನ್ ಬರ್ತಾಯಿತ್ತು. ಆ ಫಸ್ಟ್ ಡೇ ಕರೆದಿದ್ರು ನೋಡಿ ಚಿಕ್ಕಣ್ಣನ ನೋಡಿಬಿಟ್ಟು, ಚಿಕ್ಕಣ್ಣನ ಫೇಸ್ ನೋಡಿಬಿಟ್ಟು ನಾವು ಗಾಬರಿ ಆಗ್ಬಿಟ್ವಿ. ಆಗ ಚಿಕ್ಕಣ್ಣನಿಗೆ ಯಾರೋ ಕೇಳಿದ್ರು, ಇಲ್ಲಿ ಯಾವ ಪಿಕ್ಚರ್ ಪ್ರಮೋಷನ್ ಮಾಡೋಕ್ಕೆ ಬಂದಿರಿ ಚಿಕ್ಕಣ್ಣ ಅಂತ ಅಂದ್ಬಿಟ್ಟು. ನೋಡಿ, ಮರ್ಡರರ್ ಕೊಲೆಗಡುಕನೇ ಹೌದು, ಅಪರಾಧಿ ಅಂತ ಸಾಬೀತಾಗಿಲ್ಲ. ಆದರೆ ಅವನು ಸತ್ತಿದ್ದಾನೆ ರೇಣುಕಾಸ್ವಾಮಿ, ಅದಂತೂ ಸಾಬೀತಾಗಿದೆಯಲ್ವಾ, ಏನು ಹಿಂಗೆ ತೋರಿಸ್ತಾ ಇದ್ದೀರಿ? ಮತ್ತು ಸರೆಂಡರ್ ಆಗಿ ಬಂದು, ಯಾರು ಸರೆಂಡರ್ ಆಗ್ತಾರೆ? ಅವ್ರನ್ನ ಬಿಟ್ಬಿಟ್ರಪ್ಪ, ನಾವು ಸರೆಂಡರ್ ಆಗ್ತೀವಿ ಅಂತೇಳಿ ಆಗತ್ತಾ? ಇನ್ನು ಕೊಲೆ ಆರೋಪ ಅದು ಕೂಡ ಯಾವುದು? ದುಶ್ಮನಿ ಕೊಲೆ. ಏನು? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.